ಯಾವುದೋ ದುಷ್ಟಶಕ್ತಿ ನಮ್ಮ ಆಶ್ರಮವನ್ನು ಪ್ರವೇಶ ಮಾಡಿದಾಗಿದೆ. ಮಣಿ ಬಾಮ್ಮ. ಒಳ್ಳೆಯದೇ. ಶಾಸ್ತ್ರಿಗಳೇ, ಇವಳು ಮಣಿ ಅಂತ, ಪುಷ್ಪಗಿರಿ ಹಳ್ಳಿಯವಳು. ತಂದೆ ತಾಯಿ ಯಾರೂ ಇಲ್ವಂತೆ. ತಾತ ಈಗಷ್ಟೇ ಹೋಗ್ಬಿಟ್ರಂತೆ. ಈ ಹುಡುಗಿನೇ ಅಲ್ವಾ ನೀವು ಹೇಳಿದ್ದು? ಹಾಂ, ಇದೇ ಹುಡುಗಿನ ನಾನು ಹೇಳಿದ್ದು. ನೀನು ಮಾಯಾ ಮಾನಿನಿ ಅಂತ ಗೊತ್ತಿದ್ರು ನಿನ್ನನ್ನೇ ಅರ್ಜುನ್ಗೆ ಮದುವೆ ಮಾಡಿಸ್ಬೇಕು ಅಂತ ಆ ಭಗವಂತ ನನ್ನ ಮುಖಾಂತರ ಹೇಳಿಸಿದ್ದಾನೆ. ಇದು ಯಾಕೆ ಅನ್ನೋದು ನನಗೂ ಗೊತ್ತಿಲ್ಲ. ಆದರೆ ಅವನು ಹೀಗೆ ನನಗೆ ಪ್ರೇರಣೆ ಮಾಡೋದ್ರ ಹಿಂದೆ ಒಂದು ಬಲವಾದ ಕಾರಣ ಅಂತೂ ಇದ್ದೇ ಇರುತ್ತೆ. ಶಾಸ್ತ್ರಿ, ಇಂಥ ಸವಾಲ್ಗಳನ್ನೇ ನಾನು ಸಂತೋಷವಾಗಿ ಸ್ವೀಕರಿಸೋದು. ಇಷ್ಟು ದಿನ ನೀನು ನಾನೇ ಆ ಪರಮಾತ್ಮನ ತುಂಡು, ನನ್ನಿಂದ ಯಾರಿಗೂ ಅನ್ಯಾಯ ಆಗೋದಿಲ್ಲ, ನ್ಯಾಯ ನೀತಿ ಧರ್ಮನೇ ನನ್ನ ಉಸಿರು ಅಂತ ಮೆರಿತಾ ಇದ್ದೆ. ಹಾಗೆ ಇವ್ರ ಕುಟುಂಬಕ್ಕೆ ರಕ್ಷಣೆಯಾಗಿ ನಿಂತಿದ್ದೆ. ಆದರೆ ಈಗ ನಿನ್ನ ಕೈಯಿಂದಾನೇ ಮುಹೂರ್ತ ಇಡಿಸಿ ಅರ್ಜುನ್ನ ಮದುವೆ ಆಗ್ತಾ ಇದ್ದೀನಿ. ಇದನ್ನ ನಿನ್ನ ಕೈಯಲ್ಲಿ ತಡೆಯೋಕೆ ಆಗ್ತಾ ಇಲ್ಲ. ನೀನು ಸಹ ನನ್ನ ಕೈಗೊಂಬೇನೆ ಶಾಸ್ತ್ರಿ. ಮಣಿ, ಯಾಕಮ್ಮ ಒಳ್ಳೆ ಶಿಲಾಬಾಲಿಕೆ ಥರ ಸುಮ್ಮನಾಗ್ಬಿಟ್ಟಿದ್ಯಾ ನೀನು? ಅವಳು ಶಿಲಾಬಾಲಕೆನೇ ತಾಯಿ. ಏನು ಹೇಳ್ತಾ ಇದ್ದೀರಾ ಶಾಸ್ತ್ರಿಗಳೇ? ನನಗೆ ಅರ್ಥ ಆಗಲಿಲ್ಲ. ಅಂದರೆ ಶಿಲಾಬಾಲಕಿ ಹಾಗೆ ಇದ್ದಾಳೆ ಅವಳು. ನೀವು ಮಾತಾಡೋ ನಿಗೂಢಾರ್ಥದ ಮಾತುಗಳು ಕೆಲವು ಸಮಯ ನನಗೆ ಅರ್ಥನೇ ಆಗೋದಿಲ್ಲ ಶಾಸ್ತ್ರಿಗಳೇ. ನಿಮಗೆ ನನ್ನ ಮಾತುಗಳು ಅರ್ಥವಾಗೋದಿಲ್ಲ. ಕೆಲವೊಂದು ಸಾರಿ ನನ್ನ ಪರಿಸ್ಥಿತಿನೇ ನನಗೆ ಅರ್ಥವಾಗೋದಿಲ್ಲ. ಮಣಿ, ಶಾಸ್ತ್ರಿಗಳ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಮ್ಮ. ಶಾಸ್ತ್ರಿಗಳೇ, ನಮ್ಮ ಮದುವೆಗೆ ಯಾವ ಕಾಗೆ ಗೂಬೆಗಳು ಅಡ್ಡ ಬರದೇ ಇರಲಿ ಅಂತ ಆಶೀರ್ವಾದ ಮಾಡಿ. ಆ ಸಾಂಬಶಿವನ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ. ಯಾರು ನನ್ನ ಪಾಲಿನ ರಕ್ಷಕರು ಅಂತ ಅನ್ಕೊಂಡಿದ್ನೋ ಅವರೇ ಇವತ್ತು ನನ್ನ ಪಾಲಿಗೆ ರಾಕ್ಷಸರಾಗ್ತಾ ಇದ್ದಾರೆ. ನನ್ನ ಬದುಕನ್ನ ಹಾಳು ಮಾಡ್ತಾ ಇದ್ದಾರೆ. ಇದನ್ನು ನಾನು ಸಹಿಸ್ಕೊಳ್ಳೋದಿಲ್ಲ. ಸಹಿಸ್ಕೊಂಡ್ರೆ ನನ್ನ ಅರ್ಜುನ್ ಅವರನ್ನ ನಾನು ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ. ಹೋಗಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ. ನನಗೆ ಅನ್ಯಾಯ ಮಾಡಬೇಡಿ ಅಂತ ಶಾಸ್ತ್ರಿಗಳ ಹತ್ರ ಕೇಳ್ತೀನಿ.
ಶಿಲಾಬಾಲಿಕೆ ತನ್ನ ಶಕ್ತಿಯಿಂದ ನನ್ನನ್ನು ತಡಿತಾ ಇದ್ದಾಳೆ. ನನ್ನ ಅರ್ಜುನವರು ನನಗೆ ಮಾತ್ರ ಸ್ವಂತ. ಅವರನ್ನು ಕಳ್ಕೊಳ್ಳೋದಿಲ್ಲ. ಅವ್ರ ಹತ್ರನೇ ಹೋಗಿ ಹೀಗೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಮಿಂದ ನಾನು ದೂರ ಆಗಿ ನೆಮ್ಮದಿಯಿಂದ ಬದುಕೋದಿಕ್ಕಾಗೋದಿಲ್ಲ ಅಂತ ಅವ್ರ ಹತ್ರನೇ ಕೇಳ್ತೀನಿ. ಅಮೃತ ಅವರು ಮನೆಗೆ ಬಂದಿದ್ರಾ? ಮನೆಗೆ ಬಂದು ನನ್ನ ನೋಡದೆ ಮಾತಾಡಿಸ್ದೆ ಹೋದ್ರಾ? ಸಾಧ್ಯನೇ ಇಲ್ಲ. ಒಂದು ವೇಳೆ ಅಮೃತ ಅವ್ರ ಮನೆಗೆ ಬಂದಿದ್ರೆ ನನ್ನ ನೋಡಿ ಮಾತಾಡಿಸಿ ಹೋಗ್ತಾ ಇದ್ರು. ಅಥವಾ ನಾನು ಪ್ರತಿ ಕ್ಷಣ ಅಮೃತ ಅವ್ರ ನೆನಪಲ್ಲಿ ಇರೋದ್ರಿಂದ ನನಗೀಗ ಅನ್ನಿಸ್ತಾ ಇದೆಯಾ? ಒಂದು ಗೊತ್ತಾಗ್ತಾ ಇಲ್ವಲ್ಲ. ಏನಿದೆ ಚಿತ್ರ? ಏನಿದು ಅಂದರೆ ಅರ್ಜುನ್ ಮನಸ್ಸಿಂದ ಅಮೃತ ಹೋಗಾಯ್ತು. ಇನ್ನು ಅವಳಿಗೆ ಸಂಬಂಧಪಟ್ಟಿರೋಂಥ ವಸ್ತು ಈ ಮನೆಯಲ್ಲಿ ಯಾಕಿರಬೇಕು ಅಂದರೆ? ಇದನ್ನೆಲ್ಲ ತಗೊಂಡು ಹೋಗಿ ಸುಟ್ಟು ಹಾಕೋಣ ಅಂತಿದ್ದೀನಿ. ನಿನ್ನ ಆಲೋಚನೆ ಸರಿಯಾದ್ದೆ, ಆದರೆ ನೀನು ಅವಸರ ಪಡ್ತಾ ಇದೆಯಾ ಅಂತ ಅನ್ಸುತ್ತೆ ಚಿತ್ರ. ಅವನು ಹಾಲ್ನಲ್ಲೇ ಇದ್ದಾನೆ. ಇದನ್ನೇನಾದರೂ ಅಕಸ್ಮಾತ್ ಅವ್ನು ನೋಡ್ದ ಅಂದರೆ ಮತ್ತೆ ಅವನಿಗೆ ಅಮೃತ ನೆನ್ಪು ಬಂದರೂ ಬರ್ಬೋದು. ಹಾಗಂತ ಇದನ್ನು ಎಷ್ಟು ದಿನ ಅಂತ ಮನೇಲೇ ಇಟ್ಕೊಳಕ್ಕಾಗತ್ತೆ ಹೇಳಿ? ಮನೇಲಿ ಇಟ್ಕೋ ಅಂತ ಹೇಳ್ತಾ ಇಲ್ಲ ಚಿತ್ರ. ಅವ್ನು ಇಲ್ದಿರೋ ಟೈಮ್ ನೋಡಿ ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಅರ್ಜುನ್ ಕಣ್ಣಿಗೆ ಏನಾದರೂ ಬಿದ್ದರೆ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಅವನ ಮಣಿನ ಹೇಗೆ ತಬ್ಕೊಂಡ ಅಂತ ನೀವೇ ನೋಡಿದ್ರಲ್ಲ. ಹಾಗೆ ತಬ್ಕೊಳ್ಳೋ ಮಟ್ಟಕ್ಕೆ ಅವ್ನು ಬಂದಿದ್ದಾನೆ ಅಂದರೆ ಅವನು ಅಮೃತನ ಸಂಪೂರ್ಣವಾಗಿ ಮರ್ತಿದ್ದಾನೆ ಅಂತ ಅರ್ಥ ಅಲ್ವಾ? ಹಾಗಂದಮೇಲೆ ನೀವು ಅಂದ್ಕೊಂಡ ಹಾಗೆ ಏನೂ ಆಗಲ್ಲ, ಸುಮ್ಮನೆ ಇರಿ. ಓಕೆ, ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀರಾ ಇದನ್ನೆಲ್ಲ? ಸುಟ್ಟು ಹಾಕಕ್ಕೆ. ಏನ? ಅಮೃತ ಅವ್ರ ಫೋಟೋನ ಸುಟ್ಟು ಹಾಕೋದಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಾ? ಏನು ತಲೆಗಿಲೆ ಕೆಟ್ಟಿದ್ಯಾ ನಿಮಗೆ? ಅಲ್ಲ ಕಣೋ ಅರ್ಜುನ್, ಕ್ಷಣ ಪಿತ್ತ ಕ್ಷಣ ಚಿತ್ತ ಅನ್ನೋ ಥರ ಯಾಕೆ ಆಡ್ತಿದ್ಯಾ? ನೀನೀಗ ಮಣಿನ ಮದುವೆ ಆಗ್ತಿದ್ಯಾ ತಾನೆ? ಹಾಗಂದಮೇಲೆ ಅಮೃತಕ್ಕೆ ಸಂಬಂಧಪಟ್ಟಿರೋಂಥ ವಸ್ತುಗಳು ಯಾಕಿರಬೇಕು? ಏನೋ ನಾನು ಮಣಿ ಅವ್ರನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನ? ಇಂಪಾಸಿಬಲ್. ಯಾರು ಹೇಳಿದ್ ನಿಮ್ಗೆ ಇದನ್ನೆಲ್ಲ? ಯಾರು ಯಾಕೆ ಹೇಳಬೇಕು? ನೀನೇ ನಿನ್ನ ಬಾಯಾರೆ ಎಲ್ಲರೂ ಮುಂದೆ ಹೇಳಿದ್ಯಲ್ಲ. ನಾನು ಹೇಳದ್ನ? ಸಾಧ್ಯನೇ ಇಲ್ಲ. ನೋಡಿ, ನನ್ನ ಜೀವನದಲ್ಲಿ ಅಮೃತ ಅವ್ರನ್ನ ಬಿಟ್ಟು ಬೇರೆ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಮಣಿನ ಮದುವೆ ಆಗ್ತೀನಿ ಅಂತ ನಾನು ಹೇಳದ್ನ? ಇಲ್ಲ, ಎಲ್ಲೋ ಏನೋ ತಪ್ಪಾಗಿದೆ. ನೋಡಿ, ಅಮೃತ ಅವರು ಈ ಮನೆಯಿಂದ ದೂರ ಆಗಿರ್ಬೋದು, ನನ್ನ ಮನಸ್ಸಿಂದ ಅಲ್ಲ. ಕೊಡಿಯೋದನ್ನಲ್ಲ. ಅದಕ್ಕೆ ನಿಮಗೆ ಹೇಳ್ತಾ ಇರೋದು, ಕೊಡಿಯೋದನ್ನಲ್ಲ. ಅಮೃತ ಅವ್ರು ಎಲ್ಲೇ ಹೋಗಿದ್ರು ಅವ್ರನ್ನ ನಾನು ಹುಡ್ಕೊಂಡು ಬರ್ತೀನಿ. ಅರ್ಜುನ್, ಅರ್ಜುನ್, ಏ ಅರ್ಜುನ್, ಇವನು ಯಾಕೆ ಹೀಗೆ ಆಡ್ತಾ ಇದ್ದಾನೆ? ಯಾವ್ಯಾವ ಕಾಲಕ್ಕೆ ಏನೇನು ನಡಿಬೇಕು ಅಂತ ಬರೆದಿರ್ತದೋ ಅದು ಹಾಗೆ ನಡೆಯುತ್ತೆ. ಅದನ್ನು ಬದಲಾಯಿಸೋದಕ್ಕಾಗಲಿ ತಡೆಯೋದಕ್ಕಾಗಲಿ ನನ್ನಿಂದ ಸಾಧ್ಯ ಇಲ್ಲ. ಶಾಸ್ತ್ರಿಗಳೇ, ಏನು ಹೀಗೆ ಹೇಳ್ತಾ ಇದ್ದೀರಾ? ಹೌದಮ್ಮ, ಅರ್ಜುನನಿಗೆ ಅಮೃತ, ಅಮೃತನಿಗೆ ಅರ್ಜುನ ಹೇಳಿ ಮಾಡಿಸಿದ ಜೋಡಿ ಅಂತ ಎಷ್ಟು ಸಂತೋಷ ಪಟ್ಟಿದ್ದೀರಿ ನೀವು. ನಾವು ಹಾಗೆ ಅಂದ್ಕೊಂಡಿದ್ದು. ಆದರೆ ಆ ಸಾಂಬಶಿವನ ಇಚ್ಛೆ ಏನಿದೆಯೋ ಯಾರಿಗೂ. ಈಗ ನೋಡಿ, ಈ ಹೆಣ್ಣುಮಗಳು ಅರ್ಜುನನ ಹೆಂಡತಿಯಾಗಿ ನಿಮ್ಮನೆ ಸೊಸೆಯಾಗಿ ಬರಬೇಕು ಅಂತ ಅವನಿಚ್ಛೆ ಅಂತ ಕಾಣುತ್ತೆ. ಅದಕ್ಕೆ ಹಾಗೆ ನಡೀತಾ ಇದೆ. ಆ ಸಂಕಲ್ಪ ಆ ಶಿವಂದಲ್ವೋ ಶಾಸ್ತ್ರಿ, ಈ ಊರ್ಮಿಳಾದು ಛಲದಲ್ಲಿ ಚಾಣಕ್ಯ ಕಣೋ ನಾನು.
ನನಗೆ ಬೇಕು ಅಂದಿದ್ದು ನನ್ನ ಕಾಲ್ ಹತ್ರ ಬೀಳಬೇಕು. ಆಗಲೇ ನನಗೆ ಶಾಂತಿ, ನೆಮ್ಮದಿ. ಎಲ್ಲದಕ್ಕೂ ನಾನೇ ಕಾರಣ ಅಂತ ಕೆಲವರು ಬೀಗ್ತಾರೆ. ಆಡಿಸೋನು ಮೇಲಿದ್ದಾನೆ, ಅವನೇ ಸೂತ್ರ, ನಾವೇ ಪಾತ್ರ ಅನ್ನೋದೇ ಪರಮ ಸತ್ಯ. ಇಬ್ಬರು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಮಣಿ, ಕೈ ಮುಂದೆ ನೀಡಮ್ಮ. ಯಾಕೆ? ಮಣಿ, ಶಾಸ್ತ್ರಿಗಳು ನಿನ್ನ ಶತ್ರು ಅನ್ನೋ ರೀತಿ ಆಡ್ತಿದ್ಯಲ್ಲ ನೀನು. ಅವರು ನಮಗಷ್ಟೇ ಅಲ್ಲ, ಎಲ್ಲರಿಗೂ ಹಿತೈಷಿಗಳು. ಕೈ ನೀಡು. ಅಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಕಂಕಣ ಕಟ್ಟೋದಕ್ಕೆ. ನನಗೆ ಈ ಥರ ಕಂಕಣ ಎಲ್ಲ ಕಟ್ಟಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾಕಮ್ಮ ಮಣಿ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಅವ್ರು ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ. ಅವರು ಹಿತಶತ್ರುಗಳಲ್ಲ, ನಮ್ಮ ಹಿತೈಷಿಗಳು. ನೋಡಮ್ಮ, ನಾನು ನಿನ್ನ ತಂದೆ ಸ್ಥಾನದಲ್ಲಿದ್ದೀನಿ. ಇದು ನನ್ನ ಆಶೀರ್ವಾದ ಅಂತ ತಿಳ್ಕೊ. ಕೈ ನೀಡು. ತಾಯಿ, ಯಾವುದೇ ಕಾರಣಕ್ಕೂ ಮದುವೆ ಮುಗಿಯೋವರೆಗೂ ಈ ಕಂಕಣ ಅವಳ ಕೈಯಿಂದ ಬಿಚ್ಚಿ ಹೋಗದೇ ಇರುವಾಗಿ ನೋಡ್ಕೊಳ್ಳಿ. ಆಯ್ತು ಶಾಸ್ತ್ರಿ. ನಿಮ್ಗೆ ತಲೆಗಿಲ್ಲ ಕೆಟ್ಟಿದ್ಯಾ? ಯಾಕೆ ನನ್ನನ್ನು ಈ ರೀತಿ ಹೊಡಿತಾ ಇದ್ದೀರಾ? ಹಾ, ನೀನು ಮಾಡಿರೋ ಘನ ಕಾರ್ಯಕ್ಕೆ ಅಲ್ವೇ ನಾನು ಹೇಳ್ದೆ ತಾನೆ, ಅವ್ನು ಮುಂದೆ ಅವಳಿಗೆ ಸಂಬಂಧಪಟ್ಟಿರೋ ಯಾವುದೇ ವಸ್ತುಗಳನ್ನ ತೊಗೊಂಡು ಹೋಗಬೇಡ ಅಂತ. ನನ್ನ ಮಾತು ಕೇಳಿದರೆ ಹೀಗಾಗ್ತಿತ್ತ? ಬೇರೆ ಮದುವೆ ಆಗೋದಕ್ಕೆ ಒಪ್ದವನು ಈಗ ಮತ್ತೆ ಮನ್ಸು ಬದಲಾಯಿಸಿ ಅಮೃತ ನೆನಪಿಗೆ ಹೋದ. ನಾನು ಹೇಗೆ ಒಪ್ಪಿಸ್ಲಿ ಅವನ್ನ? ಯಾಕೆ ನನ್ನ ಮಾತು ಕೇಳಬಾರ್ದು ಅನ್ನೋ ಅಹಂಕಾರನ, ಅಥವಾ ಎಲ್ಲ ಗೊತ್ತು ಅನ್ನೋ ಕೊಬ್ಬ? ಎರಡೂ ಅಲ್ಲ. ಅರ್ಜುನ್ಗೆ ಒಳ್ಳೇದಾಗ್ಲಿ ಅನ್ನೋದು ನನ್ನ ಉದ್ದೇಶ. ಹಳೇದನ್ನೆಲ್ಲ ಮರೆತು ಅವನು ಹೊಸ ಜೀವನ ಕಾಲಿಡ್ತಾ ಇದ್ದಾನೆ. ಅವನಿಗೆ ಹಳೇದು ಯಾವುದು ನೆನಪಾಗಬಾರ್ದು. ಹಾಗೆ ಅವನಿಗೆ ಸಂಬಂಧಪಟ್ಟಂಥ ಹಳೆ ವಸ್ತುಗಳು ಯಾವುದೂ ಅವನ ಕಣ್ಮುಂದೆ ಇರಬಾರ್ದು ಅಂತ ತಾನೆ ನಾನು ಅದನ್ನೆಲ್ಲ ಸುಟ್ಟು ಹಾಕಕ್ಕೆ ನೋಡಿದ್ದೆ. ತಮ್ಮ ಹೀಗೆ ತಿಕ್ಕಲಾಗಿ ಆಡ್ತಾನೆ ಅಂತ ನನಗೇನ್ರಿ ಗೊತ್ತಿತ್ತು? ಈ ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ಇರಲ್ಲ ನಿಮ್ಮ ತಮ್ಮ. ಈಗ ಅವನಿಗೆ ಅರ್ಜೆಂಟಾಗಿ ಬೇಕಾಗಿರೋದು ಮದುವೆ ಅಲ್ಲ, ಟ್ರೀಟ್ಮೆಂಟು. ಏನು ನಿನ್ನ ಮಾತಿನ ಅರ್ಥ? ಯಾವುದಾದ್ರೂ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ. ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಕ್ಕೆ ಅವನಿಗೇನು ತಲೆ ಕೆಟ್ಟಿದ್ಯಾ? ತಲೆ ಸರಿ ಇರೋರು ಯಾರಾದರೂ ಈ ರೀತಿ ವರ್ತಿಸ್ತಾರಾ? ಅವನ ಮೇಲಿನ ಕೋಪನ ನೀವು ನನ್ನ ಮೇಲೆ ತೋರಿಸ್ಬಿಟ್ರಿ. ಹಾದಿ ಬೀದಿ ಕೋಪನ, ಆಫೀಸ್ ಕೋಪನ ತೋರ್ಸಕ್ಕೆ ಬಿಟ್ಟಿಯಾಗಿ ಸಿಕ್ಕಿರೋದು ನಾನೇ ತಾನೆ. ನೀವುಂಟು, ನಿಮ್ಮ ತಮ್ಮ ಉಂಟು. ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ತಂಟೆಗೆ ನಾನು ಬರಲ್ಲ. ಮಣಿಗೆ ಅರ್ಜುನ್ಗೆ ಮದುವೆ ಆಗೇ ಹೋಗುತ್ತೆ ಅನ್ನೋ ಸಂತೋಷದಲ್ಲಿ ಅಮ್ಮ ಶಾಸ್ತ್ರಿಗಳ ಹತ್ರ ಹುಡುಗಿನ ಕರ್ಕೊಂಡು ಹೋಗಿದ್ದಾರೆ. ಅಮ್ಮ ಬಂದರೆ ನಾನು ಏನಂತ ಉತ್ತರ ಕೊಡಲಿ? ನಮ್ಮ ಮಣಿನ ನಿಮ್ಮ ಹತ್ರ ಕರ್ಕೊಂಬಂದು ನಿಮಗೆ ಪರಿಚಯ ಮಾಡಿಸಿ ನಿಮ್ಮಿಂದ ಆಶೀರ್ವಾದ ಕೊಡಿಸ್ಬೇಕು ಅಂತ ಕರ್ಕೊಂಬಂದೆ. ಬಂದ ಕೆಲಸ ಆಯಿತು. ನಮ್ಮ ಅರ್ಜುನು ಮತ್ತು ಮಣಿ ಇಬ್ಬರು ಮದುವೆ ಆಗಿ ಸಂತೋಷವಾಗಿ ನಗ್ನಗ್ತಾ ಇದ್ರೆ ನನಗಷ್ಟೇ ಸಾಕು. ಅಮ್ಮ, ಯಾರು ಎಷ್ಟೇ ತಂತ್ರ ಕುತಂತ್ರ ಮಾಡಿದ್ರು, ಯಾರು ಏನೇ ಅಡ್ಡಿ ಆತಂಕ ತಂದ್ರು ಯಾರು ಸಫಲ ಆಗೋದಿಲ್ಲ ಅಮ್ಮ. ನೀವು ಬಯಸ್ದಾಗೆ ನನ್ನ ಅರ್ಜುನ್ ಮದುವೆ ಹೂ ಎತ್ತದಾಗ ಆಗತ್ತೆ. ಏನಿಷ್ಟು ನಿಖರವಾಗಿ ಹೇಳ್ತಾ ಇದೆಯಾ ಮಣಿ? ಯಾವ ಧೈರ್ಯದ ಮೇಲೆ? ನೀವು ನಮ್ಮ ಪರವಾಗಿದ್ದೀರಲ್ಲ ಶಾಸ್ತ್ರಿಗಳೇ, ಆ ಧೈರ್ಯದ ಮೇಲೆ. ಶಾಸ್ತ್ರಿಗಳು ದೈವಾಂಶ ಸಂಭೂತರು, ತ್ರಿಮೂರ್ತಿಗಳಿಗೆ ಸಮ ಅಂತ
ಅಮ್ಮನೇ ಹೇಳಿದ್ದಾರೆ. ಹೀಗಿರುವಾಗ ನಮ್ಮ ಮದುವೆಗೆ ಯಾವ ಅಡ್ಡಿ ಆತಂಕ ಬರೋದಕ್ಕೆ ಸಾಧ್ಯ ಹೇಳಿ? ಸರಿಯಾಗಿ ಹೇಳಿದೆ ಮಣಿ. ನೋಡಿ ಶಾಸ್ತ್ರಿಗಳೇ, ನಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕಿಂತ ಮುಂಚೆನೆ ನಿಮ್ಮ ಬಗ್ಗೆ ಎಷ್ಟೊಂದು ಗೌರವ ಇಟ್ಕೊಂಡಿದ್ದಾಳೆ ಇವಳು. ಹೌದು ಹೌದು. ಸರಿ, ನಾವಿನ್ನು ಹೋಗಿ ಬರ್ತೀವಿ. ಒಳ್ಳೆಯದಾಗಿ. ಅಮ್ಮ, ಒಂದು ನಿಮಿಷ, ನಾನು ಇವಳ ಹತ್ರ ಸ್ವಲ್ಪ ಮಾತಾಡಬೇಕು. ನೀವು ಕಾರಲ್ಲಿರಿ, ಅವಳು ಬರ್ತಾಳೆ. ಹಾಗೆ ಆಗಲಿ, ಮಾತಾಡ್ಕೊಂಡು ಬಮ್ಮ. ಯಾರು ನೀನು? ಯಾಕೆ ನಿಮಗೆ ಕಣ್ಣು ಕಾಣೋದಿಲ್ವಾ? ನಿಮ್ಮ ಕಣ್ಣು ಎದುರುಗಡೆನೆ ಶಿಲಾಬಾಲ್ಕೆ ಥರ ನಿಂತಿದ್ದೀನಿ. ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ. ಏನು? ನಾನು ಶಿಲಾಬಾಲಿಕೆ ಅಂತ ನಿನ್ನ ಬಾಯಿಂದನೇ ಬಂತಲ್ಲ. ಓ, ನಾನು ಶಿಲಾಬಾಲಿಕೆ ಅಂತ ನಿಮಗೆ ಗೊತ್ತಾಗೋಯ್ತಾ? ನೀನು ಶಿಲಾಬಾಲಿಕೆ ಅನ್ನೋದು ಮಾತ್ರ ಅಲ್ಲ, ಆ ಪಾಳ ದೇವಸ್ಥಾನದ ಹತ್ರ ಶತಶತಮಾನಗಳಿಂದ ಅರ್ಜುನಿಗೋಸ್ಕರ ಕಾಯ್ತಾ ಇದ್ದೆ ಅನ್ನೋದು ಗೊತ್ತು. ಅರ್ಜುನ ಸ್ಪರ್ಶ ಆದ ತಕ್ಷಣ ನೀನು ಜೀವಂತ ಬಾಲಿಕೆ ಆಗಿದ್ದು ಗೊತ್ತು. ಆದರೆ ನಿನ್ನ ಬಗ್ಗೆ ಒಂದೇ ಒಂದು ಗೊತ್ತಾಗ್ತಾ ಇಲ್ಲ. ಏನದು? ನಿನಗೂ ಅರ್ಜುನ್ಗೂ ಏನು ಸಂಬಂಧ? ಅದೇನು ಅಂತ ನನಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಅದೇನು ಅಂತ ಹೇಳು. ನೀವು ಪ್ರಕಾಂಡ ಪಂಡಿತರು, ತ್ರಿಕಾಲ ಜ್ಞಾನಿಗಳು. ಇಲ್ಲೇ ಕೂತು ಸಪ್ತ ಸಾಗರಗಳ ಆಚೆ ನಡೆಯೋ ವಿದ್ಯಮಾನಗಳನ್ನ ತಿಳ್ಕೊಳ್ಳೋರು. ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇರೋ ನಿಮಗೆ ನನಗೂ ಅರ್ಜುನ್ಗೂ ಇರೋ ಸಂಬಂಧ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ ಬಿಡಿ. ಉದ್ದಟತನದಿಂದ ಯಾರೂ ಉದ್ಧಾರ ಆಗಿಲ್ಲ. ನಿಮ್ಮ ಸವಿ ಮಾತಿನ ಸಿಹಿ ನನಗೆ ಬೇಕಾಗಿಲ್ಲ. ಅಜ್ಞಾನಿಗಳಿಗೆ ಅಲ್ಪಜ್ಞಾನಿಗಳಿಗೆ ಬೋಧಿಸಿ ಅವರು ನಿಮ್ಮನ್ನ ಕೊಂಡಾಡಿ ಕೊಂಡಾಡಿ ಜೈಕಾರ ಹಾಕ್ತಾರೆ. ಹೆಣ್ಣಿಗೆ ಅಹಂಕಾರ ಒಳ್ಳೇದಲ್ಲ. ಈ ಊರ್ಮಿಳಾಗೆ ಅಹಂಕಾರನೇ ಅಲಂಕಾರ. ಇದು ನಿನ್ನಂತ ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿಗೆ ಅರ್ಥ ಆಗೋದಿಲ್ಲ ಶಾಸ್ತ್ರಿ. ನನ್ನನ್ನೇ ಏಕವಚನದಲ್ಲಿ ಮಾತಾಡಿಸ್ತಾ ಇದೀಯಾ? ನಿನಗೆ ಸಂಸ್ಕಾರ ಸಂಸ್ಕೃತಿ ಅನ್ನೋದೇ ಗೊತ್ತಿಲ್ವಾ? ಅಪರಂಜಿಗೆ ಅಪರಂಜಿ ಗೌರವ, ಗುಲಗಂಜಿ ಅಪರಂಜಿ ಗೌರವನ ನಿರೀಕ್ಷೆ ಮಾಡಿದ್ರೆ ಹೇಗೆ ಶಾಸ್ತ್ರಿ? 3.25 ವರ್ಷ ಮೂಗಿಡಿದು ಮಂತ್ರ ಹೇಳಿ 3 ದೇವತೆಗಳನ್ನ ಒಲಿಸ್ಕೊಂಡ್ಬಿಟ್ರೆ ನೀನು ಸರ್ವಶಕ್ತನೂ ಅಲ್ಲ, ಸರ್ವಜ್ಞನೂ ಅಲ್ಲ. ಸಪ್ತ ಲೋಕಗಳನ್ನು ಬೆಳಗೋ ಆ ಸೂರ್ಯನೇ ಸಂಜೆ ಹೊತ್ತಿಗೆ ಸೋತೋಗ್ತಾನೆ. ಅಂಥದ್ರಲ್ಲಿ ನಿನ್ನ ಆರ್ಭಟ ಅಹಂಕಾರ ಇದಕ್ಕೆ ಮುಪ್ಪಿಲ್ಲೋ ಊರ್ಮಿಳ. ಅರ್ತು ನಡೆದ್ರೆ 100 ವರ್ಷ, ಮರ್ತು ನಡೆದ್ರೆ 3 ನಿಮಿಷ. ಇದನ್ನು ಅರ್ಥ ಮಾಡ್ಕೋ. ಯಾವ ನಿನ್ನ ಶಕ್ತಿಯಿಂದ ನೀನು ಆರ್ಭಟಿಸ್ತಾ ಇದೆಯೋ ಆ ಶಕ್ತಿ ಇಷ್ಟರಲ್ಲೇ ಮಣ್ಣು ಪಾಲಾಗುತ್ತೆ. ನಿನ್ನಿ ಧಮ್ಕಿಗೆ ಹೆದ್ರೋಳಲ್ಲ ಈ ಊರ್ಮಿಳ. ಮೆಟ್ಟಿ ನಿಂತವ್ರೆ, ತಟ್ಟಿ ನಿಂತವ್ರೆ ಈ ಪ್ರಪಂಚದಲ್ಲಿ ಇತಿಹಾಸನ. ನೀನಲ್ಲ, ಆ ನಾಗಿಣೇನೋ ಅಲ್ಲ. ತ್ರಿಮೂರ್ತಿಗಳೇ ಅಡ್ಡ ಬಂದು ನಿಂತರು ನನ್ನ ಅರ್ಜುನ್ ಮದುವೆನ ತಪ್ಪಿಸೋದಿಕ್ಕೆ ಸಾಧ್ಯ ಇಲ್ಲ.